ಸೊ ಹಲೋ ಹಾಯ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಟ್ರಾವೆಲ್ ವ್ಲಾಗ್. ನಾನೀಗ ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನಲ್ಲಿದ್ದೇನೆ. ಸೊ ಇಲ್ಲಿ ಪ್ಲ್ಯಾಟ್ಫಾರ್ಮ್ 1. ಸೊ ನನಗೆ ಈಗ ಟ್ರೈನ್ ಇರೋದು ಪ್ಲ್ಯಾಟ್ಫಾರ್ಮ್ 1A. ಸೊ 1A ಬಂದು ಚಿಕ್ಕ ಪ್ಲ್ಯಾಟ್ಫಾರ್ಮ್. ಸೊ ಪ್ಲ್ಯಾಟ್ಫಾರ್ಮ್ನ ಎಂಡಲ್ಲಿ ರೈಟ್ ಸೈಡಲ್ಲಿದೆ. ಸೊ ಕೆಲವರಿಗೆ ಸಡನ್ನಾಗಿ ಗೊತ್ತಾಗೋದಿಲ್ಲ. ಸೊ 1A ಪ್ಲ್ಯಾಟ್ಫಾರ್ಮ್ ಬಂದು ಜಸ್ಟ್ ಚಿಕ್ಕ ಟ್ರೈನ್, ಅಂದರೆ ಮೆಮು ಟ್ರೈನ್ಗಳಿಗೆ ಮಂಗಳೂರಿಂದ ಹೊರಡುವ ಪ್ಯಾಸೆಂಜರ್ಗೆ ಇರುವಂಥ ಪ್ಲ್ಯಾಟ್ಫಾರ್ಮ್ ಅದು. ಸೊ ಇಲ್ಲೇನೋ ಇದೆ. ಸೊ ಅದೇನು ನೋಡೋಣ, ಏನದು? ಇನ್ಸ್ಪೆಕ್ಷನ್ ಕಾರ್. ಸೊ ಇನ್ನೂ ಹಳೇ ಕೋಚು, ಹಳೇ ಪೇಂಟಲ್ಲೇ ಇದೆ. ಸೊ ಸಿದು ಸೊ ಹಳೇ ಪೇಂಟೇ ಎಷ್ಟು ಚೆಂದ ಕಾಣುತ್ತೆ ನೋಡಿ. ಸೊ ವರ್ಕಿಂಗ್ ಇದೆ, ಒಳಗಡೆ AC ರನ್ ಆಗ್ತಾಯಿದೆ, ಒಳಗಿದ್ದಾರೆ ಅನಿಸುತ್ತೆ. ಎಸ್, ಇದ್ದಾರೆ. ಓಕೆ, ನಮ್ಮ ಟ್ರೈನ್ ಬಂದು ಅಲ್ಲಿ ಮುಂದೆ ನಿಂತಿದೆಯಲ್ಲ, ಸೊ ಅದು ಮಂಗಳೂರು ಗೋವಾ ಮೆಮು, ಸೊ ಪ್ಯಾಸೆಂಜರ್ ಗಾಡಿ. ಸೊ ಈಗ ನಾನು ಇಲ್ಲಿಂದ ಮಂಗಳೂರು ಜಂಕ್ಷನಿಗೆ ಟ್ರೈನಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಮಂಗಳೂರು ಜಂಕ್ಷನಿಂದ ನೆಕ್ಸ್ಟ್ ಇನ್ನೊಂದು ಟ್ರೈನ್ ಕ್ಯಾಚ್ ಮಾಡಬೇಕು. ಸೊ ಟ್ರೈನ್ ಸ್ಟೇಷನ್ ಬಿಟ್ಟು, ಸೊ ಆ ಗಾಡಿ ಕೇರಳ, ಅಂದರೆ ಚೆನ್ನೈ ಗಾಡಿ. ಸೊ ಕೇರಳ ಮೇಲೆ ಹೋಗೋದು. ಸೊ ಫುಲ್ಲು ಜನ ಎಷ್ಟು ರಶ್ ಇದ್ದಾರೆ ನೋಡಿ ಜನರಲ್ ಕೋಚಿಗೆ. ಸೊ ಈಗ ಜಸ್ಟ್ ಹಾಕಿದ್ದಷ್ಟೇ ಆ ಗಾಡಿನ, ಆಲ್ರೆಡಿ ಫುಲ್ಲಾಗಿದೆ. ಸೊ ಅಂದರೆ ಪ್ಯಾಸೆಂಜರ್ಸು. ಸೊ ನೆಕ್ಸ್ಟ್ ಬರೋ ಹೊತ್ತಿಗೆ ಅದು ಇನ್ನೂ ಆ್ಯಕ್ಚುಲಿ ಈಗ 4 ಗಂಟೆ, ಇನ್ನೂ 1 ಅವರ್ ಬೇಕಿದೆ ಹೊರಡೋದಕ್ಕೆ ಗಾಡಿ. ಸೊ ಮಂಗಳೂರು ಜಂಕ್ಷನ್ ರೈಲ್ವೆ ನಿಲ್ದಾಣ ಬಂತು. ಸೊ ಜಸ್ಟ್ ಒಂದು 8 ಕಿಲೋಮೀಟರ್ಸ್ ಅಷ್ಟೇ ಮಂಗಳೂರು ಸೆಂಟ್ರಲಿಂದ ಜಂಕ್ಷನು. ಸೊ ರಿಕ್ಷಾದಲ್ಲಿ ಹೋದರೆ ಸುಮ್ಮನೆ ದುಡ್ಡು ವೇಸ್ಟು, ಆರಾಮಾಗಿ ಟ್ರೈನಲ್ಲಿ ಹೋಗ್ಬೋದು. ಮತ್ತು ರೈಲ್ವೆ ಸ್ಟೇಷನ್ ಎಲ್ಲೂ ಇಳಿಲಿಕ್ಕಿಲ್ಲ, ಇಲ್ಲಿ ಹತ್ತೋದು ಅಲ್ಲಿ ಇಳಿಯೋದು. ಸೊ ಹಾಗಾಗಿ ಟ್ರೈನ್ ಕ್ಯಾಚ್ ಮಾಡಿದ್ದು. ಸೊ ಅಲ್ಲಿ ನಿಂತಿದೆ ನೋಡಿ ಪ್ಲ್ಯಾಟ್ಫಾರ್ಮ್ 3 ಸೊ ಅದೇ ನಮ್ಮ ಟ್ರೈನ್. ಸೊ ಪ್ಲ್ಯಾಟ್ಫಾರ್ಮ್ 2 ಅದು. ಸೊ ಟ್ರೈನ್ ಹೊರಟಿತ್ತು. ಸೊ ಎಷ್ಟು ಉದ್ದ ಇದೆ ಅಂದರೆ ಗಾಡಿ ಇದು, ಆಲ್ಮೋಸ್ಟ್ ಫ್ರಂಟ್ ಒಂದು 10 ಕೋಚಸ್ 15 ಕೋಚಸ್ ಇದೆ. ಸೊ ಬ್ಯಾಕ್ ಸೈಡು ಆಲ್ಮೋಸ್ಟ್ ಒಂದು 15 ಕೋಚಸ್ ಇದೆ. ಸೊ ಇದು ನೇತ್ರಾವತಿ ಬ್ರಿಡ್ಜ್, ಬ್ರಿಟಿಷ್ ಕಾಲದ ಬ್ರಿಡ್ಜು ನೋಡಿ, ಕಾಣ್ತಾ ಇದೆ. ಈ ಬ್ರಿಡ್ಜ್ ಬಂದು 1907ನಲ್ಲಿ ಓಪನ್ ಆದಂಥ ಮಡ್ರಾಸ್ ರೈಲ್ವೆ ಗೌರ್ಮೆಂಟು ಓಪನ್ ಮಾಡಿದ್ದು. ಸೊ ಆಗಿಂದ ಬ್ರಿಟಿಷ್ ಗೌರ್ಮೆಂಟ್. ಸೊ ಆಲ್ಮೋಸ್ಟ್ 117 ವರ್ಷ ಆಗಿದೆ ಈ ಬ್ರಿಡ್ಜ್ಗೆ. ಸೊ 1 ಕಿಲೋಮೀಟರ್ ಲೆಂತಲ್ಲಿ ಈ ಬ್ರಿಡ್ಜ್ ಇರೋದು. ಸೊ ಇದು ಬಂದು ನ್ಯೂ ಬ್ರಿಡ್ಜು. ಸೊ ಡಬಲ್ ಟ್ರ್ಯಾಕ್ ಆಗುವಾಗ ರೆಡಿ ಆದಂಥ ಬ್ರಿಡ್ಜ್ ಇದು. ಸೊ ಹೇಗಿದೆ ನೋಡಿ ವ್ಯೂ. ಸೊ ದಟ್ ಈಸ್ ಮಂಗಳೂರು ಕೇರಳ ನ್ಯಾಷನಲ್ ಹೈವೇ. ಸೊ ಈಗ ನಾನು ಹೋಗ್ತಾರೋ ಪ್ಲೇಸ್ ಬಂದು ಕಣ್ಣೂರು. ಸೊ ಕಣ್ಣೂರಿಂದ ಮುಂದೆ ಪರಸಿನ ಕಡೆ ಹೋಗಬೇಕು. ಸೊ ಅದೇನು ಅಂತ ಮುಂದೆ ಗೊತ್ತಾಗುತ್ತೆ. ಸೊ ಟ್ರೈನ್ ಒಳಗೆ ಸೀದಾ ಬಂದು ಬಸ್ ಕ್ಯಾಚ್ ಮಾಡಿದೆ. ಟ್ರೈನ್ ಕಾಲಿಟ್ಟು ಈಗ ಫ್ರೀ ರಶ್ ಆಗ್ತಾ ಇದೆ. ಸೊ ಡೈರೆಕ್ಟ್ ಬಸ್ ಸ್ಟ್ಯಾಂಡಿಗೆ ಹೋಗಿದ್ದು. ಸೊ ಬಸ್ ಸ್ಟ್ಯಾಂಡಲ್ಲಿ ಒಳ್ಳೆ ಸೀಟ್ ಸಿಕ್ತು. ಹಾಗಾಗಿ ಸೊ ಕಣ್ಣೂರಿಂದ 20 ಕಿಲೋಮೀಟರ್ ದೂರ ಬಂದಿರುವಂಥದ್ದು ಪರಸಿನ ಕಡೆ. ಸೊ ಇಲ್ಲಿ ಮುತ್ತಪ್ಪನ ಹೋಗ್ತಾರೆ. ವೆಲ್ಕಮ್ ಟು ಪರಸಿನ ಕಡವು ಮಾದಾಪುರ. ಸೊ ಇದು ಫುಲ್ ಹೆಸರು ಅದೇ ಇರೋದು. ಬಸ್ ಸ್ಟ್ಯಾಂಡ್ ಫುಲ್ ಖಾಲಿ ಇದೆ. ಇಲ್ಲಿ ಬಸ್ ಸ್ಟ್ಯಾಂಡಿಂದ ದೇವಸ್ಥಾನಕ್ಕೆ ಒಂದು 1 ಕಿಲೋಮೀಟ್ರ್ ಆಗುತ್ತಷ್ಟೇ. 1 ಕಿಲೋಮೀಟ್ರ್ ಇಲ್ಲ, 650 ಮೀಟರ್ಸ್ ಏನೋ ಇದೆ. ಸೊ ಇದೇ ನೋಡಿ ವಾಕ್ ವೇ. ಸೊ ರೈಟ್ ಸೈಡಿಗೆ ಹೋದರೆ ಕೆಳಗಡೆ ಹೋಗುತ್ತೆ. ಸೊ ಇದು ವಾಕ್ ವೇ, ಡೈರೆಕ್ಟು ರೈಟ್ ಸೈಡು ಓನ್ಲಿ ಕಾರ್ಸು. ಸೊ ಸ್ಟ್ರೈಟ್ ಇರೋದು ವಾಕ್ ವೇ, ನಡ್ಕೊಂಡು ಹೋಗೋರಿಗೆ. ಯಾರೂ ಇಲ್ಲ, ಖಾಲಿ ಇದೆ. ಪರಸಿನಿ ಮಾದಾಪುರ ಶ್ರೀ ಮುತ್ತಪ್ಪನ್ ಟೆಂಪಲ್. ಸೊ ಇದು ದೇವಸ್ಥಾನ ಬಂದು ನದಿ ಹತ್ತಿರ ಇರುವಂಥ ದೇವಸ್ಥಾನ. ಸೊ ನೋಡಿ, ಇದೇ ಮುತ್ತಪ್ಪನ್ ಟೆಂಪಲ್ದು ಎಂಟ್ರೆನ್ಸ್. ಸೊ ಇದು ಮೇನ್ ಎಂಟ್ರೆನ್ಸ್ ಇರೋದು ನದಿ ಕಡೆಯಿಂದ. ಸೊ ಬೋಟಿಂದ ಎಲ್ಲ ಬರೋದು ಆ ಕಡೆ ಮೇನ್ ನದಿ ಇರೋದು. ಸೊ ಅದು ಬೆಳಗ್ಗೆ ಕಾಣುತ್ತೆ, ಈಗ ಕಾಣೋದಿಲ್ಲ ಕ್ಲೀನಾಗಿ. ಸೊ ಈಗ ದೇವಸ್ಥಾನದಿಂದ ರೂಮಿಗೆ ಹೋಗ್ತಾಯಿದ್ವಿ. ಸೊ ರೂಮ್ ದೇವಸ್ಥಾನದ ಪಕ್ಕದಲ್ಲೇ ಇರೋದು, ತುಂಬ ಹತ್ತಿರ ಇದೆ. ಸೊ ಮತ್ತು ತುಂಬ ಚೆನ್ನಾಗಿದೆ ರೂಮು. ಸೊ ಹಾಗಾಗಿ ಇದನ್ನೇ ಪ್ರಿಫರ್ ಮಾಡಿದ್ದೆ ನಾನು. ಸೊ ಪರಸಿನಿ ಪಾರ್ಕ್ ಅಂತ
ಸೊ ಕಾಲ್ ಮಾಡಿ ಬುಕ್ ಮಾಡಿದ್ದು, ನೋ ಪೇಮೆಂಟ್ಸ್, ಒಳ್ಳೆ ಸರ್ವಿಸ್ ಕೊಡ್ತಾರೆ ಇಲ್ಲಿ. ಹಾಗಾಗಿ ಸೊ ರೂಮಿಂದೆಲ್ಲ ಫ್ರೆಶ್ ಅಪ್ ಆಗಿ, ಸೊ ಈಗ ದೇವಸ್ಥಾನ ಕ್ಲೋಸ್ ಆಗೋ ಟೈಮು, ಸೊ ಬೇಗ ಹೋಗಿ ಒಂದು ದರ್ಶನ ಮಾಡಿ ಬರುವ ಅಂತ ಬಂದೆ. ಮುತ್ತಪ್ಪನ ಟೆಂಪಲ್ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ 2 ದೇವರು ಅಂದರೆ ವಿಷ್ಣು ಹಾಗೂ ಶಿವನನ್ನು ಪೂಜೆ ಮಾಡ್ತಾರೆ. ವಿಷ್ಣು ದೇವರನ್ನು ವಲ್ಲಿಯ ಮುತ್ತಪ್ಪನ್ ಹಾಗೂ ಶಿವರನ್ನು ಚೆರಿಯ ಮುತ್ತಪ್ಪನ್ ಅಂತ ಕರೀತಾರೆ. ಇಲ್ಲಿ ಶ್ವಾನಗಳಿಗೆ ಪ್ರಥಮ ಪೂಜೆ, ಹಾಗೂ ಇಲ್ಲಿ ದೇವಸ್ಥಾನದಲ್ಲಿ ಬೆಳಗ್ಗೆ 5:30 ಇಂದ 8:30 ಹಾಗೂ ಸಂಜೆ 6ರಿಂದ 8:30 ಇಲ್ಲಿ ಅಂದರೆ ತಯ್ಯಂ ಅಂದರೆ ದೈವಾರಾಧನೆ ಅಂತ ನಾವು ಹೇಳ್ತೇವೆ. ಸೊ ಅದೇ ಮೇನ್ ಇಲ್ಲಿ ಪೂಜೆ ನಡೆಯುವಂಥದ್ದು. ನಾನು ಬಂದಿರೋದು ಡಿಸೆಂಬರ್, ಹಾಗಾಗಿ ಇದು ವೃಶ್ಚಿಕ ಮಾಸ ಮತ್ತು ತುಲಾ ಮಾಸ ಹಾಗೂ ವೃಶ್ಚಿಕ ಮಾಸ ಅಂದರೆ ಅಕ್ಟೋಬರಿಂದ ಡಿಸೆಂಬರ್ ಮಧ್ಯದಲ್ಲಿ 2 ರೀತಿ ಅಂದರೆ 2 ಸಮಯದಲ್ಲಿ ಪೂಜೆಗಳನ್ನ ಮಾಡೋದಿಲ್ಲ. ಸೊ ಮಧ್ಯಾಹ್ನ 3:30 ಇಂದ 5:30 ಮಾತ್ರ. ಸೊ ನಾನು ಬಂದದ್ದು ಸಾಯಂಕಾಲ, ಹಾಗಾಗಿ ಪೂಜೆ ಸಿಗಲಿಲ್ಲ ಅಂದರೆ ದೈವಾರಾಧನೆ ಸಿಗಲಿಲ್ಲ. ಈ ದೇವಸ್ಥಾನದಲ್ಲಿ ಪ್ರಸಾದ ಏನಂತ ಹೇಳಿದರೆ ಬೇಯಿಸಿದಂಥ ಹಲಸಂದೆ ಕಾಳು, ತೆಂಗಿನಕಾಯಿ ಮತ್ತು ಚಾ ಅಂದರೆ ಟೀ. ಸೊ ಇಲ್ಲಿ ದೇವರಿಗೆ ಅದನ್ನೇ ಅಂದರೆ ನೈವೇದ್ಯಕ್ಕೆಲ್ಲ ಇಡೋದು. ಮತ್ತು ಇಲ್ಲಿ ನೈವೇದ್ಯಕ್ಕೆ ಒಣಮೀನು ಹಾಗೂ ಕಳ್ಳು ಅಂದರೆ ನಮ್ಮಲ್ಲಿ ಉಡುಪಿಯಲ್ಲಿ ಕಳ್ಳು ಅಂತ ಹೇಳ್ತೀವಿ, ಅದು ಸೇಂದಿ ತೆಂಗಿನ ಇದರಿಂದ ತೆಗಿತಾರೆ. ಸೊ ಅದು ಇಡುವಂಥದ್ದು. ಇಲ್ಲಿ ಯಾವುದೇ ರೀತಿಯ ಬ್ರಾಹ್ಮಣ ಪೂಜೆಗಳು ಅಂದರೆ ಬ್ರಾಹ್ಮಣ ಶೈಲಿಯಲ್ಲಿ ಪೂಜೆ ಇರೋದಿಲ್ಲ. ಸೊ ಇಲ್ಲಿ ಯಾವುದೇ ಜಾತಿ ಭೇದ ಇಲ್ಲ, ಯಾರು ಬೇಕಾದರೂ ಬರ್ಬೋದು. ಮತ್ತು ಕೇರಳದಲ್ಲಿರುವ ಎಲ್ಲ ದೇವಸ್ಥಾನದಲ್ಲಿ ನಾನ್ ಹಿಂದೂಸ್ ಅಲೋ ಇಲ್ಲ, ಬಟ್ ಇಲ್ಲಿ ಯಾರು ಬೇಕಾದರೂ ಬರ್ಬೋದು. ಇಲ್ಲಿ ರಾತ್ರಿ ಮಧ್ಯಾಹ್ನ 2 ಟೈಮು ಊಟ ಅಂದರೆ ಅನ್ನ ಪ್ರಸಾದ ಕೊಡ್ತಾರೆ. ಸೊ ಇಲ್ಲಿ ಮೇಯ್ನು ಬಾಯ್ಲ್ಡ್ ರೈಸ್, ತರಕಾರಿ ಸಾಂಬಾರು ಹಾಗೂ ಮಜ್ಜಿಗೆ ಮೇಯ್ನು. ಅಂದರೆ ಇದು ವೆಜ್ ಊಟನೇ. ಇಲ್ಲಿ ಒಣಮೀನು ಹಾಗೆ ನಾನ್ ವೆಜ್ ಎಲ್ಲ ಕೊಡೋದಿಲ್ಲ, ಇಲ್ಲಿ ವೆಜ್ ಊಟನೇ ಕೊಡೋದು ಎಲ್ಲರಿಗೂ. ಸೊ ಊಟ ರೆಡಿ, ಘಮ ಘಮ ಅಂತ ಇದೆ. ಸೊ ಫಸ್ಟ್ ಹೋಗಿ ಊಟ ಮಾಡುವ. ಸೊ ಊಟ ಒಳ್ಳೆ ಇತ್ತು, ಸೂಪರ್ ಊಟ. ಸೊ ಅದರಲ್ಲೂ ಆ ಮಜ್ಜಿಗೆ ಅಂತೂ ಆಹಾ. ಸೊ ಮತ್ತು ಇಲ್ಲಿ ಏನು ಅಂದರೆ ನಾವೇ ನಮ್ಮ ತಟ್ಟೆಗಳನ್ನ ವಾಶ್ ಮಾಡಿ ಇಡಬೇಕು. ಸೊ ಅಂದರೆ ಜಸ್ಟ್ ನೀರಲ್ಲಿ ವಾಶ್ ಮಾಡಿ ಕ್ಲೀನಾಗಿ ತೊಳೆದು ಟ್ರೇಗೆ ಹಾಕಿ ಇಡಬೇಕು. ಸೊ ಇವತ್ತಿನ ವಿಡಿಯೋ ಇಷ್ಟೇ, ನಾಳೆ ಬೆಳಗ್ಗೆ ಸಿಗುವ.